ಕೆಪಿಎಸ್ಸಿ ಇಂದ ಕದ್ದವರಾದರೂ ಯಾರು? ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಎಫ್ಡಿಎ ಪೇಪರ್ ಲೀಕ್ ಆಗಿದ್ದೇ ಹೇಗೆ? ಎಫ್ಡಿಎ ಪೇಪರ್ ಲೀಕ್ ಬಗ್ಗೆ ತನಿಖೆ ಚುರುಕಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ವಾಟ್ಸ್ಆಪ್, ಫೋನ್ ಕರೆ, ಮೆಸೇಜ್ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾರ್ಯಾರಿಗೆ ಫೋನ್ ಮಾಡಿದ್ರು, ಯಾರ ಜೊತೆ ಚಾಟ್ ಮಾಡಿದ್ರು, ಯಾವ ರೀತಿಯಾಗಿ ಈ ಒಂದು ಕ್ವಶನ್ ಪೇಪರ್ ಇವರ ಕೈ ಸೇರ್ತು, ಎಲ್ಲದ್ರ ಬಗ್ಗೆ ಕೂಡ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಂಗ್ ಪಿನ್ ಕೈವಾಡ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಎದ್ದಿದೆ. ಆ ಕಿಂಗ್ ಪಿನ್ ಶಿವಕುಮಾರಯ್ಯ ಅಲಿಯಾಸ್ ಸ್ವಾಮೀಜಿ ಬಗ್ಗೆನೂ ಕೂಡ ಆತನ ಲಿಂಕ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತದೆ. ವಿಶೇಷ ತಂಡದಿಂದ ಶಿವಕುಮಾರಯ್ಯ ಲಿಂಕ್ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಆರೋಪಿ ಚಂದ್ರುಗೆ ಕೆಪಿಎಸ್ಸಿ ನಲ್ಲಿ ಕೆಲವರು ಸ್ನೇಹಿತರಿದ್ರಂತೆ, ಅವರ ಸಂಪರ್ಕ ಇತ್ತಂತೆ. ಮೆಸೇಜು ಕರೆಗಳ ಮೂಲಕ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಯಾಕೆಂದ್ರೆ ಈ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಅಂದ್ರೆ ಅದು ಕೋಟಿ ಕೋಟಿ ರೂಪಾಯಿಗಳ ವ್ಯವಹಾರ ಆಗಿರುತ್ತೆ. ದೊಡ್ಡ ದೊಡ್ಡವರು ಕೂಡ ಕೈ ಹಾಕಿರ್ತಾರೆ. ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕು. ಮತ್ತಷ್ಟು